ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ನಾನು ಆರಾಮದಿನಿ ನೋಡ್ರಿ. ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ಇವತ್ತು ನೋಡ್ರಿ ಶನಿವಾರ ಎಲ್ಲ ಸಲ ಮಧ್ಯಾಹ್ನ 1 ಗಂಟೆಗೆ ಅಂದ್ರೆ ಬಿಡ್ತೈತಿ. ಸೊ ಹೀಗಾಗಿ ಈಗ ತಮ್ಮನ್ನ ಸಾನ್ಯಾ ಅಂತೂ ಶಾಲೆಂದ್ರ ಬಂದರೆ ಈಗ ನಾವು ಸೆಂಟಿಮೀಟರ್ದು ಶೂಟ್ ಮಾಡಾಕತ್ತಿದ್ವಿ ರೀ. ಶೂಟ್ ಮಾಡೋ ಟೈಮ್ದಾಗ ಏನ್ರಿಪ್ಪ ಅಂತ ಹೇಳಿದ್ರೆ ನೋಡ್ರಿ ಇಲ್ಲಿ ಮಳೆ ಚಾಲು ಆಗ್ಬಿಟ್ಟೈತಿ. ಈಗ ಮಳೆ ಸ್ಟಾಪ್ ಆಗೋ ಮಟನು ನಮ್ದು ವಿಡಿಯೋ ಮಾಡೋದು ಸ್ಟಾಪ್ ಆಕೈತಿ. ಈಗ ತಮ್ಮನ್ನ ನಮ್ದು ವಿಡಿಯೋ ಮಾಡೋದು ಸ್ಟಾಪ್ ಆಯ್ತು. ಈಗ ಏನು ಮಾಡೋದು? ಮಳೆ ಸ್ಟಾಪ್ ಆಗಲಿ. ನಿಂದ್ರದು ಬೇಡ ಅಂದಿ? ಹಾಂ ತಡಿ, ಮಳೆಯಾರ ನಿಂದ್ರಿ ಸ್ವಲ್ಪ. ನೋಡ್ರಿ ಸನಿ ಏನದ ಏನದ ಹೌದಣ್ಣ? ಅದ್ರ ಧ್ವನಿ ಹೆಂಗದ ಗೊತ್ತೇನು ಸನಿ? ಗುಗ್ 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 ಆಗತ್ತೆ. ಅದೇ ಅದು ಹಿಂದೆ ಕಾಗಿನ ಬಂದದ ನೋಡ. ಅಲ್ಲಿ ನೋಡ್ರಿ ರೀ ಕಾಗಿ ನೋಡ್ರಲ್ಲ, ಅದನ್ನ ನೋಡಿ ಹೆಂಗೆ ಕಾಕನಗತ್ತದ. ಅದೇ ನಮ್ಮ ಅಡ್ಡಕ್ಕ ಬಂದತ್ತಲ್ಲ ಯಾವ್ದೋ ಹೊಸ ಪಕ್ಷಿ ಅಂತ ಅನ್ನೋದು. ಅಲ್ಲ 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 ಜಗಳ ಮಾಡ್ಕೊಂತಾವ್ರಿ ಅವ. ಅದೇ 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 ನೋಡ್ರಲ್ಲ ಇದ್ರಿ ಅದ್ರಿಂದ ಹೋಗತ್ ನೋಡ್ರಿ. ಅದೇ ಕಾಗಿ ನೋಡ್ರಿ ಅಲ್ಲೇ ಸುತ್ತಾಡಕತ್ತೈತೆ. ಜಗಳಕ್ಕಂದ್ರೆ ಕಾಗಿ ಭಾಳ ಮ್ಯಾಗ, ಆದ್ರೆ ಇದ್ರ ಮುಂದೆ ಸ್ಟ್ರಾಂಗ್ ಆಗಿಲ್ಲ. ಇದು ಸ್ಟ್ರಾಂಗ್ ಭಾಳ ಇರ್ತತೇನ್ರಿ? ಅಟ್ಯಾಕ್ ಅಂತದ. ಶಿಮ ಅಲ್ಲಿ ಶಾನ್ ಏನ್ ಮಾಡತ್ತೀರಿ? ಏನದ? ಶಿಮಳ ಹುಳ ಅವ. ಅವನ್ ಯಾಕ ಕೈ ಮೇಲೆ ಹಾಕೊಂಡಿರಿ? ಬ್ಯಾ ಬ್ಯಾ ಬೇಡ. ಅವಕ್ಕ ಇದನ್ ಮಾಡ್ಬಾರ್ದ. ಅವನು ಸುಮ್ನ ಗಿಡದೊಳಗ ಹಾಕೋರಿ ಪ್ರಾಣಿ. ಶಿವನ ಉಸಿ ಆಂಟಿ ಕೂತಾರ ಬೋಲ್ ಮಾ ಕೂತಾರ ಬೋಲ್. ನೀರ್ ಜಲ್ಲದಾಕಿ ಹಿರಮ್ಮ ಅದಾಳ? ಏನ್ ಮಾಡತ್ತಾಳಕಿ? ಹಿರಮ್ಮ ಬಾ ಇಲ್ಲಿ ನೋಡ್. ಬಾ ಇಲ್ಲಿ ಸೋನು ಸೈನೇನ ಇಲ್ಲ. ಬಾ ಇಲ್ಲಿ. ಹಿರಮ್ಮ ಅಲ್ಲ ಅದಾಳ್ರಿ. ಸೊ ನೋಡ್ರಿ ಟೈಮ್ ಆಗಲೇ 7 ಗಂಟೆ ಬಂತ್ರಿ. 7 ಗಂಟೆ ಆದ್ರೂ ಇನ್ನೂ ಹೊತ್ತು ಹೆಂಗಿರ್ತದೆ ನೋಡ್ರಿ, ಕತ್ಲನಾಗಂಗಿಲ್ರಿ. ಈಗ ರಾತ್ರಿ ಸಣ್ಣದಂತ್ರಿ, ಹಗಲಿ ದೊಡ್ಡದಂತ್ರಿ. ಹಾಗಾಗಿ ಲಘುನ ಈಗ ಹೊತ್ತ ಮುಣಗಂಗಿಲ್ರಿ. 7:30 ಆದ್ರೂ ಇನ್ನೂ ಬೆಳಕನ ಇರ್ತೈತ್ರಿ, ಕತ್ಲ ಆಗಿರಂಗಿಲ್ರಿ. ಸೊ ಇವಾಗಂತ್ರ ನಮ್ದೆಲ್ಲ ಕೆಲಸ ಮುಗಿತ್ರಿ ಸಾಯಂಕಾಲದ್ದು. ಎಷ್ಟು ರೀ 4-5 ಗಂಟೆ ಮಟನೂ ಸೆಂಟಿಮೀಟರ್ ವಿಡಿಯೋ ಮಾಡೋದಾತ್ರಿ. ಅದಾದಮೇಲೆ ಮತ್ತು ಹುಡುಗರು ಸ್ಕೂಲ್ ಅರಿಬಿದ್ದು ರೀ, ಅವನ್ನೆಲ್ಲ ಒಗದು ಹಾಕಿದೆ. ಅವರ ರಿಬ್ಬನ್ ಸಾಕ್ಸ್ ಎಲ್ಲ ಕೂಡ ಒಗದು ಹಾಕಿದ್ದಾರೆ. ಯಾಕಂದ್ರೆ ಮತ್ತೆ ನಾಳೆ ವೀಡಿಯೋ ಮಾಡ್ಕೊತ ಕುಂತ್ರೆ ಅದು ಎಷ್ಟೊತ್ತಿಗೆ ಆಕತ್ತೆ ಗೊತ್ತಿಲ್ಲ ರೀ. ಆಮೇಲೆ ಮತ್ತು ಸೋಮವಾರ ದಿನ ಅವ್ರಿಗೆಲ್ಲ ಸ್ಕೂಲ್ ಡ್ರೆಸ್ ಬೇಕು ರೀ. ಮತ್ತು ಇಲ್ಲಾಂದ್ರೆ ನಾಳೆ ಮಳೆ ಹತ್ತಿತ್ತಪ್ಪ ಅಂದ್ರೆ ಮತ್ತು ನೈಟೆಲ್ಲ ಒಣಗಂಗಿಲ್ಲ ರೀ. ಅವು ನಾಳೆ ಸಂಜೆ ಮುಂದೆ ಒಗದು ಹಾಕಿದ್ರನ್ನ. ಸೊ ಹಂಗಾಗಿ ಈಗ ಎಲ್ಲ ಅರಿವಿ ಒಗದು ಹಾಕಿದ್ದಾರೆ. ನಾಳೆ ಒಂದಿನ ಪೂರ್ತಿ ಹೋಗ್ತಾವೆ ಅಂತಂದು ಹೇಳಿ ಮತ್ತು ಒಗದು ಹಾಕಿದ್ಮೇಲೆ ಎಲ್ಲ ಬಾಂಡೆ ತಿಕ್ಕಿದ್ದಾರೆ. ಈ ಕಸ ಹೊಡೆದೆ, ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿದೆ ರೀ. ಆಮೇಲೆ ಇವಾಗ ದೇವ್ರ ಮುಂದೆ ಅದೆಲ್ಲ ದೀಪ ಹಚ್ಚಿ ರಾತ್ರಿ ಅಡುಗೆ ಸಾರು ಪಲ್ಯ ಐತ್ರಿ. ಸ್ವಲ್ಪ ಅನ್ನ ಮಾಡ್ಬಿಡ್ತೀನಿ ರೀ. ಆಮೇಲೆ ಅದ್ರ ಜೋಡಿ ಮತ್ತೊಂದು ಥರ ಏನಾದರೂ ಪಲ್ಯ ಮಾಡೋದ್ರ ಮಾಡ್ತೀನಿ ಅಂತಂದ್ರೆ ಅದ್ರ ಮೇಲೆ ಬಿಟ್ಬಿಡ್ತೀನಿ ರೀ. ನಾಳೆ ಬೆಳಿಗ್ಗೆ ಮತ್ತೆಲ್ಲ ಬಿಸಿದು ಮಾಡಿದ್ರೆ 2 ಟೈಮ್ ಹಾಕ್ತಾರೆ. ಮತ್ತು ಬೆಳಗ್ಗೆ ಮಾಡಿದ್ರೆ ರಾತ್ರಿಗೂ ಹಾಕತ್ತೆ, ಬೆಳಗ್ಗೆನೂ ಹಾಕತ್ರಿ. ಇವಾಗ ನೋಡ್ರಿ ಈಗಂತ್ರ ಅವ್ರು ಭೀ ಎಲ್ಲ ಹೋಗೋದು ಹಾಕಿ ಬಂದಮೇಲೆ ತಂಡ ಹತ್ತಿರಿ. ಸ್ವಲ್ಪ ಥಂಡಿನ ಐತ್ರಿ, ಕ್ಲೈಮೇಟ್ ಅಂದ್ರೆ ಫುಲ್ ಕೋಲ್ಡ್ ಐತ್ರಿ. ಇವತ್ತು ಮಳೆ ಹತ್ಕೊಂಡಿದ್ದಕ್ಕೆ ಇಲ್ಲಿ ನೋಡ್ರಿ ಈಗ ಬುಟ್ಟ ಅದಾವ್ರಿ. ಬುಟ್ಟ ಇವನ್ನ ಸುಡ್ಬೇಕ್ರಿ. ಮೊನ್ನೆ ಗುರುವಾರ ಸಂತ್ಯಾಗ ಒಂದು ಬುಟ್ಟಿ ಒಳಗೆ ಇಟ್ಟಿದ್ರಿ 20 ರೂಪಾಯಿಗೆ 5 ರೀ.
ಮೊನ್ನೆ ನಮ್ಮ ಮೊಹರಂನ್ಯಾಗ ಅಲ್ಲಿ ದರ್ಗಾದ ಮುಂದೆ ಹಚ್ಚಾರಿಪ್ಪ ಕೇಳಕ್ಕೆ ಕಳ್ಸಿನಂದ್ರೆ 40 ರೂಪಾಯಿ ಒಂದು ಅನ್ನ ಹತ್ತಾರೆ. ಇಷ್ಟಿಷ್ಟ ಅದಾವ, ಮತ್ತೇನು ದೊಡ್ಡ ಇಲ್ಲ ಏನಿಲ್ಲ. ಅವು ಎಳಕ್ಲ ಅದಾವ್ರಿಪ್ಪ. ಅವು ಸುಟ್ಟು ತಿನ್ನಕತ್ತಿದ್ರೂ ಕಚ್ಚ ಅಂತ ತರಿಸ್ತಾರಿಕ ಆಗಂಗಿಲ್ಲ ರೀ. ಇವು ನೋಡ್ರಿ 20 ರೂಪಾಯಿಗೆ 5 ಬಂದವ್ರಿ. ಮೊನ್ನೆ 2 ಸುಟ್ಕೊಂಡು ತಿಂದ್ರಿ ಸಾನಿಯಾ ತಮ್ಮನ. ಏನು 3 ಅದಾವ್ರಿ, ಒಂದು 3 ಸುಟ್ಟು ಬಿಡ್ತೇನೆ ರೀ. ನೋಡ್ರಿ ಈ ಥರ ಇಟ್ಬಿಟ್ನಂದ್ರೆ ಒಮ್ಮಕ್ಲೆನ 3 ಸುಟ್ಟು ಬಿಡ್ತಾವ್ರಿ. ಅವಾಗ ನಮ್ಮ ನಾನೇ ಹೊಲಕ್ಕೆ ಹೋಗ್ತಿದ್ರಿ, ಹೊಲ್ದಾಗಿನ ಥರ ತೊಗೊಂಬರ್ತೈತೆ ರೀ. ಅವು ಇದು ಒಲೆ ಒಳಗೆ ಅನ್ನ ಮಾಡೋ ಮುಂದೆ ಸುಟ್ಟು ಕೊಡ್ತಿದ್ರಿ ನಮ್ಮ ಅಜ್ಜಿ ರೀ. ನೋಡ್ರಿ ಈಗ ಸುಟ್ಟರಿ 3ನ. ಇವಕ್ಕೆ ಉಪ್ಪು ಮತ್ತು ಸ್ವಲ್ಪ ಖಾರ, ಒಂದು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡು ಇದಕ್ಕೆಲ್ಲ ಸುತ್ತಲೂ ಅದನ್ನು ಹಾಕಿ ತಿಕ್ಕೋಬೇಕ್ರಿ. ಮಸ್ತ್ ಟೇಸ್ಟ್ ಬರ್ತಾವ್ರಿ. ಹಿಂಗೆ ಇಟ್ಕೊಂಡು ತಿನ್ಬೇಕ್ರಿ. ಇದನ್ನು ಒಂದು ನಾವು ಅರ್ಧ ತೊಗೊತೀರಿ. ಸಾನಿಯಾ ತಮ್ಮನ ಒಮ್ಮೆ ಕೊಡ್ತೀವಿ. ಸೊ ಇವಾಗ ನೋಡ್ರಿ ಟೈಮ್ 9 ಗಂಟೆ ಆಗೈತೆ ರೀ. ನಾಳೆ ಸಂಡೇ ಫಾರ್ಮಸಿ ಬಂದಿರ್ತೈತೆ ಅಂತೇಳಿ ಈಗ ಗುಳಿಗೆ ತೊಂಬರಕ್ಕೆ ಹೋಗಿದ್ದೀವಿ ನಾವು. ಫೋನ್ಪೇ ಇಟ್ಬಿಡ ಅಂತೇಳಿ ಅಲ್ಲಿ ಹೋಗಿ ಬಂದ್ರೆ ನಮ್ಮ ಮನೆಯವ್ರದ್ದು ಚಾಲೂ ಆಗೋಲ್ತು, ನಮ್ಮದು ಚಾಲೂ ಆಗಲ್ತು ರೀ. ಫೋನ್ಪೇ ಟೆಕ್ನಿಕಲ್ ಇಶ್ಯೂ ಅಂತೇಳಿ ಬರತ್ತೈತಿ. ಮತ್ತು ಬಂದಿರಿ ನಾವು. ಬಂದು ಮತ್ತು ಕ್ಯಾಶ್ ತೊಗೊಂಡು ಹೊಂಟೀವಿ ನೋಡ್ರಿ. ನಾವು ಹೆಂಗಿದ್ರೆ ಇರ್ತದೆ ಬಿಡೋ ಫೋನ್ಪೇ ಅಂತೇಳಿ ಹಂಗೆ ಹೋಗ್ಬಿಟ್ಟಾರಿಪ್ಪ. ನಾನು ಒಂದು 500 ರೂಪಾಯಿ ಇಟ್ಕೊಂಡು ಹೋಗಲಿಲ್ಲ. ತೊಗೊಂಬಂದಿವ್ರಿಪ್ಪ ಹೋಗಿ. ಮತ್ತು ಮೊಸರು ಪ್ಯಾಕೆಟ್ ತೊಗೊಂಬಂದಿರಿ, ಗುಳಿಗೆ ತೊಗೊಂಬಂದ್ವಿ. ಅಲ್ಲಿ ಹೋದ ಕುಳಿಗೆ ಮತ್ತು ಅವಾಗ ಆತು ನೋಡ್ರಿ ಅದು ಫೋನ್ಪೇ. ಫಸ್ಟಿಗೆ ಆಗಲೇ ಇಲ್ರಿ, ಹೊಳಮಳ ಅಡ್ಡಾಡಿ ಮೇಲೆ ಆತದ ಫೋನ್ಪೇ. ಅದು ನೋಡೈತೆ ನಮಗೆ ವಾಕಿಂಗ್ ಮಾಡ್ತಾರಲ್ಲ ತಡಿ ಅಂತೇಳಿ ವಾಕಿಂಗ್ ಮಾಡ್ಸಕತ್ತೈತ್ರಿ 2 ಥರ. ಹುಡುಗರೆಲ್ಲ ಬರ್ಲಿಲ್ಲ ರೀ ಅವ್ರು? ಇಲ್ಲ, ತಮ್ಮನ್ನ ಪಾಪ ಆಸಾಮ್ನಾಗ ಅದಾಳ, ಸಾನಿಯಾ ನಮ್ಮ ಮನೆಯವ್ರ ಅದಾಳ. ಬರ್ತಾವ್ರಿ ಅವ್ರು. ಏನಾದ್ರು ಲಸಿ ಮಾಡ್ಬೇಕಾ ಮೊಸರು? ಲಸಿ ಮಾಡ್ಬಿಡ. ಕೋಲ್ಡ್ ಒಳಗೆ ಕೋಲ್ಡ್ ಕೂಡ ಅಂತ. ಇಲ್ಲಿ ನೋಡ್ರಿ ಇವಾಗ ಊಟ ಮಾಡಿದಿರಿಪ್ಪ. ಬೆಳಗ್ಗೆದ್ದು ಸಾರು ಇತ್ತು, ಆಮೇಲೆ ಸಬ್ಬಸ್ಗೆ ಪಲ್ಯ ಇತ್ತು. ಊಟ ಮಾಡಿದ್ರಿ ನಾವು. ಇಲ್ಲಿ ನೋಡ್ರಿ ಈಗ ಸಾರು ಉಳಿದದ್ದು ಬಿಸಿ ಮಾಡಿ ಇಡಾಕತ್ತೀನಿ ರೀ. ಆಮೇಲೆ ಹಾಲು ಬಿಸಿ ಮಾಡಿದೆ. ಒಂದು ಪ್ಯಾಕೆಟ್ ಮೊಸರು ತೊಗೊಂಬಂದಿದ್ದೆ ರೀ. ಈಗ ಮೊಸರ್ಲಿಂತ ನಮ್ಮ ಸಾನಿ ಏನು ಮಾಡತ್ತಪ್ಪ ಅಂದ್ರೆ ಲಸ್ಸಿ ಮಾಡತ್ತ ನೋಡ್ರಿ. ಆತ ಲಸ್ಸಿ ಆತ. ಅದ್ರಾಗ ಇದನ್ನ ಹಾಕಿದ್ದೇನೆ ಗೋಡಂಬಿ ಬಾದಾಮ. ಅವು ಯಾವಾಗಾರ ಶುರ್ಕುಂಬ ಮಾಡ್ಬೇಕಂತೇಳಿ ಇಟ್ಟಿದ್ದೆ. ಈಗ ಲಸ್ಸಿ ಮಾಡುವಾಗ ಅವನ್ನ ಹಾಕ್ಯಾಡ್ರಿ, ಆಮೇಲೆ ಕಾಮಕಸ್ತರಿ ಬೀಜನೂ ಹಾಕ್ಯಾಡ್ರಿ. ಚಲೋ ಆಗಿರ್ತದೆ ಲಸ್ಸಿ. ಟೈಮ್ ಈಗಾಗಲೇ ಬೆಳಿಗ್ಗೆ 9 ಗಂಟೆ ಆಗ್ತಂತ್ರಿ. ಇಲ್ಲಿ ನೋಡ್ರಿ ಇವಾಗ ನಾನು ಚಹಾ ಕೆಟ್ಟೀನಿ ರೀ. ಆಮೇಲೆ ಇಲ್ಲಿ ಹಾಲು ಬಿಸಿ ಮಾಡಿದೆ. ಇಲ್ಲಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಲಗು ಅಡುಗೆ ಮಾಡ್ಕೊಂಡು ಇವತ್ತೇನು ನಾಷ್ಟ ಮಾಡಂಗಿಲ್ಲ ರೀ. ಅದನ್ನ ಊಟ ಮಾಡಿ ವಿಡಿಯೋ ಮಾಡೋಕೆ ನಿಂತ್ರಾತಂತೇಳಿ ಈಗ ಅನ್ನಕ್ಕೆ ಇಟ್ಟೀನಿ ರೀ. ಆಮೇಲೆ ಸಾರು ಏನು ಮಾಡ್ಬೇಕಂತ ನೋಡ್ತೇನೆ ರೀ. ಸಾರು ಮಾಡ್ತೇನೆ ರೀ. ನೋಡ್ರಿ 9 ಗಂಟೆ ಆದರೆ ಇನ್ನೂ ಈಗ ಎಚ್ಚರ ಆಗೋಲ್ತ್ರಿ. ಇವತ್ತು ಸಂಡೇ ಮಸ್ತ್ ಮಕ್ಕೊಂಡು ನಿದ್ದೆ ಹೊಡಾಗತ್ತಾಳೆ. ಇಲ್ಲಾಂದ್ರೆ ಬೆಳಗ್ಗೆ 7 ಗಂಟೆಗೆ ಎದ್ದು ಬಿಡ್ತಾಳೆ ರೀ ದಿನಾನ. ನಾನು ಮಕ್ಕಳು ಬಿಡಿ ಇವತ್ತೊಂದು ದಿನ ಅಂತೇಳಿ ಸುಮ್ಬಿಟ್ಟೇನಿ ರೀ. ಈಗ ಎಬ್ಬಿಸ್ತೇನೆ ರೀ. ಇವಾಗ ನೋಡ್ರಿಪ್ಪ ಇಲ್ಲಿ ತತ್ತಿ ಸಾರು ರೆಡಿ ಆಯ್ತು. ಆಮೇಲೆ ಇಲ್ಲಿ ಅನ್ನ ರೆಡಿ ಆಗೈತೆ. ರೊಟ್ಟಿ ನಮ್ಮ ಸಾನಿಯಾ ರೆಡಿ ಮಾಡಾಕತ್ತಾಳ್ರಿ. ರೊಟ್ಟಿ ಹಾಕಿ ಮಾಡಾಕತ್ತಾಳ್ರಿ. ಈಗ ರೊಟ್ಟಿ ಆದಪ್ಪ ಅಂದ್ರೆ ಎಲ್ಲರೂ ಕೂಡಿ ನಾಷ್ಟ ಮಾಡಿ ಮತ್ತು ಈಗ ವಿಡಿಯೋ ಮಾಡೋಕೆ ನಿಂದಿರ್ಬೇಕು ನಾವು. ಇನ್ನೂ ಎಷ್ಟು ರೊಟ್ಟಿ ಐತೆ ಸಾನಿಯಾ? ಇನ್ನೊಂದು ರೊಟ್ಟಿ ಐತೆ. ಪಟ ಮಾಡೋ ಒಂದಿಷ್ಟು. ತಮ್ಮನ ಎದ್ದು ಬ್ರಷ್ ಮಾಡಿ ಮುಖ ತೊಕ್ಕೊಂಡು ಚಹಾ ಕುಡ್ದು ಈಗ ನೋಡ್ರಿ ಇಲ್ಲಿ ಹೋಮ್ವರ್ಕ್ ಮಾಡ್ಕೊಳತ್ತೆ. ನೋಡ್ರಿ ನಮ್ಮ ಮನೆಯೊಳಗೆ ಕಾರ್ಯಕ್ರಮ ಅಂತ ಬಂದಾಗ, ಯಾವುದೋ ಫಂಕ್ಷನ್ ಅಂತ ಬಂದಾಗ ಎಲ್ಲರೂ ಕೂಡಿ ಮಸ್ತಾಗಿ ಮಾಡ್ತೇವೆ ನಾವು. ಹಂಗೆ ಇಲ್ಲಿ ಎಲ್ಲರೂ ನಾವು ಬೇರೆ ಅದಾವೆ ರೀ. ಬೇರೆ ಅದಾವ ಅಂದ್ರೂ ನಾವು ಏನರ ಹಿಂಗೆ ಕಾರ್ಯಕ್ರಮ ಬಂತು, ಏನೋ ಫಂಕ್ಷನ್ ಬಂತು ಅಂತ ಹೇಳಿದ್ರೆ ಎಲ್ಲರೂ ಕೂಡಿ ಮಾಡ್ತೀವಿ. ಸೊ ನೋಡ್ರಿ ಈಗ ಎಲ್ಲರೂ ಕಮೆಂಟ್ ಮಾಡಾಕ್ತಿದ್ರಿ. ಮೊನ್ನೆ ಈಗ ರೀಸೆಂಟ್ಲಿ ಈಗ ಒಂದು 2 ವಾರದ ಹಿಂದೆ ನಮ್ಮ ಮನೆಯೊಳಗೆ ಒಂದು ಕಾರ್ಯಕ್ರಮ ಆತ್ರಿ. ಆ ಕಾರ್ಯಕ್ರಮದ ಬಗ್ಗೆ ಭಾಳ ಮಂದಿ ಕೇಳಾಕತ್ತಿದ್ರಿ. ಏನ್ರಿ ಏನು ಕಾರ್ಯಕ್ರಮ, ಏನು ಹೇಳವಲ್ರಿ ಅಲ್ಲ, ಬರೀ ನೀವು ರೆಡಿ ಆಗದ ಅದನ್ನ ಅಷ್ಟ ತೋರ್ಸಾಕತ್ತೀರಿ, ಏನು ಮಾಡಾಕತ್ತೀರಿ ಕಾರ್ಯಕ್ರಮ ಅಂತ ಅದನ್ನ ಕೇಳಾಕತ್ತಿದ್ರಿ ಭಾಳ ಮಂದಿ. ಈ ಕಾರ್ಯಕ್ರಮ ಆಗಿರಿ ಈಗ 2 ವಾರ ಆತ್ರಿ. ಸೊ ಇದ್ರ ಬಗ್ಗೆ ಇವತ್ತು ನಾವು ಯಾಕೆ ಮಾತಾಡಕತ್ತೇವೆ ಅಂತ ಹೇಳಿದ್ರೆ, ನಾವು ನೋಡಾಕತ್ತೀವ್ರಿ ಆಲ್ಮೋಸ್ಟ್ ಕಮೆಂಟ್ ಇದ್ರ ಬಗ್ಗೆ ಬಂದಾವು. ಏನಾತ ಹೇಳ್ರಿ ಅಂಥೇಳಿ. ಸೊ ಇಲ್ಲಿ ನಾವು ಯಾರ್ದು ಹೆಸರು ತೊಗೊಳಂಗಿಲ್ರಿ. ನಿಮಗೆ ನಾವು ಹಂಗೆ ಹೇಳ್ತೀವಿ. ಅಷ್ಟರ ಮ್ಯಾಗ ನೀವು ಅರ್ಥ ಮಾಡ್ಕೊಂಡಿರ್ತೀರಿ. ಆಮ್ಯಾಗ ಭಾಳ ಮಂದಿ ಕಮೆಂಟ್ ಮಾಡಿದ್ರೆ, ಏನು ಕಮೆಂಟ್ ರೀಪ್ಪ ಅಂತಿದ್ರೆ ನಾವು ಕಮೆಂಟ್ ಮಾಡ್ತೀವಿ, ನೀವು ಓದ್ತಿರೋ ಇಲ್ಲೋ ಗೊತ್ತಿಲ್ಲ ಅಂತ ಕಮೆಂಟ್ ಮಾಡಿದ್ರಿ. ಪ್ರತಿಯೊಂದು ಕಮೆಂಟ್ ಓದ್ತೀವ್ರಿ ನಾವು. ಪ್ರತಿಯೊಂದು ಕಮೆಂಟ್ ಓದ್ತೀವಿ ನಾವು. ಯಾಕಂದ್ರೆ ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಕಮೆಂಟ್ ನೋಡ್ತೀವಿ. ನಾವೇನು ಮಾಡಾಕತ್ತೀವಿ, ಜನಕ್ಕೆ ಏನು ಇಷ್ಟ ಆಗತ್ತೈತಿ, ಏನು ಇಷ್ಟ ಆಗತ್ತಿಲ್ಲ ಅಂತೇಳಿ. ಈಗ ನೋಡ ಒಂದು ಮನೆ ಕಮೆಂಟ್ ಮಾಡಿದ್ರೆ, ಏನ್ರಿ ನಿಮ್ ಗಂಡ ಬರೀ ಮನ್ಯಾಗ ಇರ್ತಾರ ಅಂತ ಹೇಳಿ. ಹೌದ್ರಿಪ್ಪ, ಅದು ಒಂದಲ್ ಬಿಡ್ರಿ. ಆಲ್ಮೋಸ್ಟ್ ಈಗ ವಾರಂತವ್ರ ನಾವೇನ ವಿಡಿಯೋ ಮಾಡಿ ಬ್ಲಾಗ್ ಮಾಡ್ಬಿಡ್ತೀವಲ್ರಿ, ಆ ಬ್ಲಾಗ್ ಒಂದ್ 2-3 ಕಮೆಂಟ್ ಅಂತ ಅವ ಇರ್ತಾವ್ರಿ. ಈಗ ಅದ್ರ ಬಗ್ಗೆ ಅಂತೂ ಮಾತಾಡೋದ್ ಬೇಡ. ಯಾಕಂತ ಹೇಳಿದ್ರೆ ನಮ್ಮ ಮನೆ ವಿಷಯ ನಮಗ್ ಗೊತ್ತೈತಿ. ನಾನಿರೋದು ನಮ್ಮ ಮನ್ಯಾಗನೆ, ಬ್ಯಾರದವ್ರ ಮನ್ಯಾಗ ಇದ್ರೆ ನಾ ಹೆದರ್ಬೋದ, ಭಯ ಪಡ್ಬೋದ.
ನಮ್ಮ ಮನಿ ಏನು ನಾವ್ ಹೆಂಗದೀವಿ ನಮ್ಮ ಫ್ಯಾಮಿಲಿ ಅಂತ ನಮ್ಗೆ ಗೊತ್ತೈತಿ ಅದ್ ನಮ್ ಸಾಕು ಜೀವನ ನಮ್ಗ ಗೊತ್ತ್ರಿ. ನಮಗ್ ಗೊತ್ತೈತಿ ಸಾಕು. ಆಮ್ಯಾಗ ಇಲ್ಲಿ ಏನ್ರಿಪ್ಪ ಹೇಳಕ್ ಹೊಂಟಿದ್ದು ಅಂತ ಹೇಳಿದ್ರೆ ನಾವೀಗ ಸೊಪ್ಯಾನ್ ಎಂಗೇಜ್ಮೆಂಟ್ ನಾವು ವ್ಲಾಗ್ ಮಾಡಿದ್ವಿ, ಹೌದು ಅಪ್ಲೋಡ್ ಮಾಡಿದ್ವಿ. ಅದಕ್ಕೆ ಭಾಳ ಮಂದಿ ನೋಡಿದ್ರೆ, ಭಾಳ ಮಂದಿ ಅದಕ್ಕೆ ಹಾರೈಸಿದ್ರೆ. ಹೌದ್ರಿ. ನಾವು ಯಾವಾಗ ಬ್ಲಾಗ್ ಮಾಡಿದ್ವಿ ಅದನ್ನ ಅವ್ರ ಪರ್ಮಿಷನ್ ಕೊಟ್ಟ ಮ್ಯಾಗ ನಾವ್ ಏನ್ ಮಾಡಿದ್ವಿಪ್ಪ ಅಂದ್ರೆ ವ್ಲಾಗ್ ಮಾಡಿದ್ವಿ. ಹೌದ್ರಿ. ಆಮ್ಯಾಗ ನಿಮ್ ತಮ್ಮಂದು ಎಂಗೇಜ್ಮೆಂಟ್ ಮಾಡಿದ್ವಿ, ಮದ್ವಿನೂ ಮಾಡಿದ್ವಿ, ಎಲ್ಲಾ ಪರ್ಮಿಷನ್ ಇತ್ತು ನಾವು ಮಾಡಿದ್ವಿ. ಆಮ್ಯಾಗ ನಶ್ಯಂದುನು ಮಾಡಿದ್ವಿ, ಆಮ್ಯಾಗ ಸೀಮಾಂದು ಮಾಡಿದ್ವಿ. ಎಲ್ಲಾರು ಅವ್ರ ಪರ್ಮಿಷನ್ ಕೊಟ್ಟಿದ್ರಿ, ನಮಗೂ ಖುಷಿ ಆಗಿತ್ರಿ ಮಾಡಾಕ. ನಾವು ಮಾಡಿದ್ವಿ ಆಲ್ಮೋಸ್ಟ್ ಎಲ್ಲಾನು ಏನೇನ್ ಪ್ರತಿ ಒಂದನ್ನ ಕ್ಲಿಪ್ ಅನ್ನ ನಾವು ತಗೊಂಡ್ ಹಾಕಿದ್ರಿ. ನಮಗೂ ಖುಷಿ ಅನಸ್ತ್ರಿ. ನಮಗ ಅಲ್ರಿ ಈಗ ಏನಾರ ಮನೆ ಕಾರ್ಯಕ್ರಮ ನಡೆಯತ್ತಪ್ಪ ಅಂತಂದ್ ಹೇಳಿದ್ರೆ ನಮಗ್ ಪ್ರತಿ ಒಂದು ವ್ಲಾಗ್ ಮೂಲಕ ಎಲ್ಲರಿಗೂ ತೋರ್ಸ್ಬೇಕ ಅನ್ನೋದು ನಮಗೂ ಬಹಳ ಆಸೆ ಇರ್ತೈತ್ರಿ. ನಿಮಗ್ ಎಷ್ಟು ನೋಡೋ ಕುತೂಹಲ ಇರ್ತೈತಲ್ರಿ, ಅಷ್ಟ ಕುತೂಹಲ ನಮಗ ವ್ಲಾಗ್ ಮಾಡೋದಿರ್ತೈತಿ. ಸೊ ಪರ್ಮಿಷನ್ ಕೊಟ್ರೆ, ಪರ್ಮಿಷನ್ ಸಿಕ್ಕ್ರೆ ಮಾಡ್ಬೋದ್ರಿಪ್ಪ. ಮೊನ್ನೇನು ನೀವೇನು ಕಮೆಂಟ್ ಮಾಡಾಕತ್ತೀರಲ್ಲ, ಅದ ಏನ್ರಿ ಫಂಕ್ಷನ್ ಏನು ಆದನ ಇದನ್ನ ಅಂತ ಹೇಳಿ ಸ್ವಲ್ಪ ಮಂದಿ, ಭಾಳ ಮಂದಿ ಕರೆಕ್ಟ್ ಅಬ್ಸರ್ವ್ ಮಾಡಿರಿ, ಗೆಸ್ಸು ಮಾಡಿರಿ. ಅಂದ್ರ ನಾವು ಅದನ್ನ ಡಿಪಿನ ಇಟ್ಟಿದ್ವಿ. ನಾವು ನಮ್ ಡಿಪಿ ನೋಡಿ ಆಲ್ಮೋಸ್ಟ್ ಎಲ್ಲಾರು ಅಲ್ಲೇ ಗೆಸ್ ಮಾಡಿದ್ರ. ಎಲ್ಲಾರು ಇಟ್ಟಿದ್ದಿಲ್ಲ, ಭಾಳ ಮಂದಿ ಇಟ್ಟಿದ್ರಿ. ಆಮ್ಯಾಗ ಇಲ್ಲಿ ಹೆಂಗ್ರಿಪ್ಪ ಅಂದ್ರೆ ಪರ್ಮಿಷನ್ ಅಂದ್ರೆ ವಿದೌಟ್ ಪರ್ಮಿಷನ್ ನಾವೇನ್ ಮಾಡಕ್ ಹೋಗಂಗಿಲ್ರಿ. ಸೊ ಹಿಂಗಾಗಿ ನಮಗೆ ಪರ್ಮಿಷನ್ ಇದ್ದಿದ್ದಿಲ್ಲ, ಯಾರು ಬ್ಲಾಗ್ ಮಾಡಿದ್ದಿಲ್ಲ. ಆಮ್ಯಾಗ ಹೇಳಾಕು ನಮಗ್ ಹಿಂದ ಮುಂದೆ ಆಗಾಕತ್ತಿತ್ತೆ. ಈಗ ಅವ್ರ ಪರ್ಮಿಷನ್ ಕೊಟ್ಟ ಇಲ್ರಿ ನೀವು ಬ್ಲಾಗ್ ನ ತೋರ್ಸ್ಲಿಲ್ಲ ಅಂದ್ರೆ ಏನಾತ ವ್ಲಾಗ್ ಒಳಗೆ ಹೇಳ್ರಿ ಅಂತಂದ್ ಹೇಳಿದ್ರು ನಾವು ಹೇಳ್ಬೋದಾಗಿತ್ತ. ಆದ್ರ ಅವ್ರೇನ ಇನ್ನ ಪರ್ಮಿಷನ್ ಕೊಟ್ಟಿಲ್ರಿ, ಹೇಳ್ರಿ ಮಾಡ್ರಿ ಅಂತಂತ ಹೇಳಿ. ಈಗ ಆಲ್ಮೋಸ್ಟ್ ಅರ್ಧ ಜನಕ್ಕೆ ಗೊತ್ತಾಗೈತಿ, ಅರ್ಧ ಜನಕ್ಕೆ ಗೊತ್ತಿಲ್ದವ್ರ ಕಮೆಂಟ್ ಮಾಡಾಕತ್ತೀರಿ. ಸೊ ನಾವ್ ಎದ್ರ ಬಗ್ಗೆ ಮಾತಾಡಕತ್ತೀವಿ, ಯಾವ ಫಂಕ್ಷನ್ ಬಗ್ಗೆ ಮಾತಾಡಕತ್ತೀವಿ, ನಮ್ಮ ಮನೆಯೊಳಗೆ ಈಗ ರೀಸೆಂಟ್ಲಿ ಯಾವ ಫಂಕ್ಷನ್ ಆತ ಅನ್ನೋದು ನಿಮ್ಗೆ ಗೊತ್ತೈತ್ರಿ. ಸೊ ಅದ್ರ ಬಗ್ಗೆನ ನಾವು ಮಾತಾಡಕತ್ತೀವಿ. ಅವ್ರ ಪರ್ಮಿಷನ್ ಕೊಟ್ಟಿದ್ರೆ ನಾವು ವ್ಲಾಗ್ ಮೂಲಕ ನಾವು ತೋರಿಸ್ತಿದ್ವಿ. ನೋಡೋಣ್ರಿ ಮದುವೆಗೆ ಏನಾದ್ರು ಪರ್ಮಿಷನ್ ಕೊಟ್ರಪ್ಪ ಅಂತ ಹೇಳಿದ್ರ ಮದುವೆ ಒಳಗಂತರ ಫುಲ್ ಎಲ್ಲ ವ್ಲಾಗ್ ಕಂಟಿನ್ಯೂ ಮಾಡ್ತೀರಿ, ಪ್ರತಿ ಒಂದನ್ನು ವ್ಲಾಗ್ ನೋಡ್ರಿ, ಎಲ್ಲಾರು ಖುಷಿ ಪಡ್ರಿ. ಆಮ್ಯಾಗ ಇಲ್ಲಿ ಇನ್ನೊಂದು ಮಾತು ಏನ್ರಿಪ್ಪ ಅಂತ ಹೇಳಿದ್ರೆ, ಭಾಳ ಮಂದಿ ಕೇಳ್ತಾರೆ, ನಾವು ಕಮೆಂಟ್ ಮಾಡ್ತೀವ್ರಿ, ನೀವು ಕಮೆಂಟ್ ಮಾಡಂತೀರಿ, ಕಮೆಂಟ್ ಮಾಡ್ತೀವಿ, ಕಮೆಂಟಿಗೆ ನೀವು ರಿಪ್ಲೈ ಕೊಡಂಗಿಲ್ಲ ಅಂತೇಳಿ. ಹೌದ್ರಿ, ನಾವು ರಿಪ್ಲೈ ಕೊಡಂಗಿಲ್ಲ. ಯಾಕ್ರಿಪ್ಪ ಅಂತ ಹೇಳಿದ್ರೆ ನಮ್ಮ 2 ಚಾನಲ್ ಅದಾವ್ರಿ. ಒಂದು ಫ್ಯಾಮಿಲಿ ವ್ಲಾಗ್ ಐತಿ, ಆಮ್ಯಾಗ ನಾವು ಒಂದೊಳಗೆ ಸೆಂಟಿಮೆಂಟ್ ವಿಡಿಯೋ ಹಾಕ್ತೀವಿ, ಅದ್ರೊಳಗೆ ನಾವು ಬಿಜಿ ಆಗಿಬಿಡ್ತೀವಿ. ಈಗ ಏನಪ್ಪಾ ಅಂದ್ರೆ ಶಾರ್ಟ್ ವಿಡಿಯೋನು ಮಾಡಾಕತ್ತೀವಿ, ಸೆಂಟಿಮೆಂಟ್ ವಿಡಿಯೋನು ಮಾಡಾಕತ್ತೀವಿ, ಅದ್ರ ಜೊತೆ ವ್ಲಾಗ್ ನೋಡ್ಕೋಬೇಕು, ಮತ್ತು ಮನೆ ಒಳಗೆ ಅಡಿಗೆ ಮಾಡ್ಬೇಕು, ಮನೆ ಕೆಲಸ ನೋಡ್ಬೇಕು, ಮಕ್ಳು ಸ್ಕೂಲಿಗೆ ಕಳಿಸ್ಬೇಕು. ಇದು ಅಷ್ಟು ಇದ್ರೊಳಗನು ನಾವು ಕಮೆಂಟಿಗೆ ರಿಪ್ಲೈ ಕೊಡಕ್ ಆಗಂಗಿಲ್ರಿ. ಕಮೆಂಟ್ ಪ್ರತಿ ಒಂದನ್ನು ನಾವು ನೋಡ್ತೀವ್ರಿ. ಯಾವಾಗ್ರಿ ಅಂದ್ರೆ ರಾತ್ರಿ ನಾವು ಏನು ಮೊಬೈಲ್ ತಗೋ ಕುತ್ಕೊಂಡಿವಿ ಅಂದ್ರೆ ಒಂದು ತಾಸಿನ ಮಟ್ಟ ನಾವೆಲ್ಲ ಕಮೆಂಟ್ ನೋಡ್ತಿರ್ತೀವಿ. ಚಲೋ ಕಮೆಂಟು ಮಾಡ್ತಿರ್ತಾರೆ, ಆಮೇಲೆ ಕೆಟ್ಟ ಕಮೆಂಟು ಬರ್ತಿರ್ತಾವ್ರಿ. ಅದ್ರ ಬಗ್ಗೆ ಈಗ ಚಲೋ ಕಮೆಂಟ್ ಮಾಡಿದ್ರೆ ನಾವು ಖುಷಿ ಪಡ್ತೀವಿ, ನೋಡಿ ಎಷ್ಟು ಚಲೋ ಕಮೆಂಟ್ ಮಾಡ್ಯಾರ ನೋಡಿ ಇವ್ರು ಅಂತೇಳಿ. ಕೆಟ್ಟ ಕಮೆಂಟ್ ಮಾಡಿರ್ತಾರಲ್ಲ ಅವ್ರಿಗೇನೋ ಗೊತ್ತಿರಂಗಿಲ್ಲ, ಮಾಡಿರ್ತಾರ ಬಿಡ್ರಿ ಅಂತೇಳಿ. ಈ ಕಮೆಂಟ್ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ ತಿಳ್ಕೊಳ್ಳೋವು ಇರ್ತಾವ, ನಾವು ತಿಳ್ಕೊಳ್ಳೋಂತವನು ಇರ್ತಾವ. ತಿಳ್ಕೊಂಡೇವಿ, ನಾವು ಬಹಳಷ್ಟು ತಿಳ್ಕೊಂಡೇವಿ. ಅದನ್ನ ನಾವು ಏನಾರ ತಪ್ಪು ಮಾಡಾಕಿದ್ರೆ ನಾವು ತಿದ್ದುಕೊಳಕತ್ತೀವಿ. ಇಂತ ಕಮೆಂಟ್ ಮಾಡ್ರಿ, ನಮಗ್ ಖುಷಿ ಆಗೈತಿ, ನಾವು ತಿದ್ಕೊಂತೀವಿ. ನಮಗ್ ಗೊತ್ತಿಲ್ಲದ ನೀವು ಹೇಳ್ತಿರಲ್ಲ, ನಮಗ್ ಖುಷಿ ಆಕೈತಿ. ಈಗ ನಮ್ಮ ಮನೆ ಒಳಗ ನಾವೇನ ತಪ್ಪು ಮಾಡಾಕತ್ತಿದ್ನಂದ್ರ ಹೇಳ್ತಾರಿಲ್ರಿ, ಅಮ್ಮ ಹೇಳ್ತಾರ, ಎಲ್ಲಾರು ಹೇಳ್ತಾರ. ಹಂಗ ಅವರು ಹಿರಿಯರ ಏನೋ ನಮ್ಮ ಮೂಲಕ ಏನಾದ್ರು ಒಂದು ತಪ್ಪಾಗಿದ್ನಂದ್ರ ಅವ್ರ ಕಮೆಂಟ್ ಮೂಲಕ ಹೇಳಿ ತಿಳಿಸಿರ್ತಾರ. ಅದನ್ನ ನಾವು ತಿದ್ಕೊಂಡು ನಾವು ನಡಿಬೇಕು, ಇನ್ನು ಆ ತರ ತಪ್ಪು ಮಾಡ್ಬಾರ್ದು ಅಂತ ಹೇಳಿ ನಾವು ಅದನ್ನ ತಿದ್ಕೊಂತೀವ್ರಿ. ಈ ಬ್ಯಾಡ್ ಕಮೆಂಟ್ ಏನಿರ್ತದ ನೋಡ್ರಿ, ಇವ್ರಿಗೆ ಮಾಡಬೇಕ ತಡಿ ಕಮೆಂಟ್ ಅಂತಂದ್ ಹೇಳಿ ಅಂತವ್ರಿಗೆ ಏನು ಹೇಳಕ್ ಆಗಂಗಿಲ್ರಿ. ಯಾಕಂದ್ರೆ ಅವ್ರಿಗೆ ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದ್ದು ಮಾಡ್ತಾರೋ ಗೊತ್ತಿಲ್ರಿ ನಮಗ. ಸೊ ಈಗ ಅದ್ರ ಬಗ್ಗೆ ಹತ್ರ ನಾವೇನು ಮಾತಾಡಂಗಿಲ್ಲ ಜಾಸ್ತಿ. ನನಗೊಂದು ಏನು ಬೇಜಾರಪ್ಪ ಅಂತಂದು ಹೇಳಿ ಜಾಸ್ತಿ ನಮ್ಮ ಮನೆಯವ್ರ ಬಗ್ಗೆ ಬರ್ತಾರ್ರಿ, ಅದೊಂದು ಬೇಜಾರು. ಏನ್ರಿ ನಿಮ್ಮ ಮನೆ ಒಳಗೆ ನಿಮ್ಮ ಮನೆಯವ್ರ ಮನೆಗ ಇರ್ತಾರ್ರಿ, ಅವ್ರೇನು ಕೆಲ್ಸಕ್ಕೆ ಹೋಗಂಗಿಲ್ಲ ಏನ್ರಿ, ಹಗ್ಲಿ ಪತ್ತಾಸ ನಿಮ್ಮ ಜೊತೆನೇ ಇರ್ತಾರಲ್ರಿ ಅಂತಂದೇಳಿ. ನನ್ನ ಗಂಡ ನನ್ನ ಜೋಡಿ ಇರ್ತಾನಂತೇಳಿ ನನಗೆ ಭಾಳ ಖುಷಿ ಐತಿ. ಆದ್ರೆ ನಿಮಗೆ ಯಾಕೆ ಅಷ್ಟು ಸಿಟ್ಟು ಬರ್ತೈತೆ ಗೊತ್ತಿಲ್ಲ. ಈಗ ನಾವು ಮನ್ಯಾಗ ಹಂಗ ಕುತ್ಕೊಂಡು ನಮ್ಮ ಮನೆಯವ್ರು ಹಂಗ ಕುತ್ಕೊಂಡು ನಾನು ಹಂಗ ಕುತ್ಕೊಂಡ್ರೆ ನಮ್ಮ ಮಂತೇನ ನಡಿತೈತೇನ್ರಿ? ಯಾರ ಏನು ಇಲ್ಲ ಅಂದ್ರೂ ಈಗ ಒಂದು ಕಡ್ಡಿ ಪೆಟ್ಟಿಗೆ ಇಲ್ಲ ಅಂದ್ರೆ ನಡೆಯಂಗಿಲ್ಲ ಮಂತೇನ. ಅಂಥದ್ರೊಳಗೆ ನಮ್ಮ 2 ಹೆಣ್ಣು ಮಕ್ಳು ಅದಾವು, ಮನೆ ಬಾಡಿಗೆ ಕೊಡ್ಬೇಕ್ರಿ, ನಾವು ರೇಷನ್ ತೊಗೋಬೇಕ್ರಿ, ಇಂಥದ್ದೇ ಮತ್ತು ಮಕ್ಕಳು ಎಜುಕೇಷನ್ ನೋಡ್ಕೋಬೇಕ್ರಿ, ಹಾಸ್ಪಿಟಲ್ ಖರ್ಚು ನೋಡ್ಕೋಬೇಕು. ಇಷ್ಟೆಲ್ಲ ಖರ್ಚನ್ನ ನಾವು ಮನೆ ಕುತ್ಕೊಂಡ್ರೆ ನಡಿತೈತೇನ್ರಿ? ನಾವು ಮನೆ ಕುತ್ಕೊಂಡೀವಿ ಅನ್ನೋದು ಒಂದೇ ರೀ. ಆದ್ರೆ ನಮಗೆ ಎಷ್ಟು ಟೆನ್ಷನ್ ಇರ್ತೈತೆ ಅನ್ನೋದು ನಮ್ಗೆ ಗೊತ್ತ್ರಿ. ನಾವು ವಿಡಿಯೋ ಮಾಡಬೇಕು, ಕತೆ ವಿಚಾರ ಮಾಡಬೇಕು, ಎಲ್ಲ ಮಾಡ್ಕೊಂಡು ಹೋಗ್ಬೇಕಲ್ಲಪ್ಪ ಅಂತಂದು ಹೇಳಿ ನಮ್ಮ ಮನೆಯವರು ಬೆಳ್ಬತ್ತಾನೆ ನಿದ್ದೆ ಮಾಡಂಗಿಲ್ರಿ, ಅಷ್ಟು ಯೋಚನೆ ಮಾಡ್ತಾರ್ರಿ ಅವರು. ಆಮೇಲೆ ನಮಗೂ ಅಷ್ಟು ಸಪೋರ್ಟ್ ಮಾಡ್ತಾರೆ, ಮಕ್ಳಿಗೆ ಸಪೋರ್ಟ್ ಮಾಡ್ತಾರೆ. ನಾನು ಮಾರ್ಕೆಟಿಗೆ ಹೋದ್ರೆ ನನ್ನ ಜೋಡಿನ ಬರ್ತಾರೆ. ಆಮೇಲೆ ಅಷ್ಟು ನಾವು ಗಂಡ ಅಂತ ಎಷ್ಟು ಪ್ರೀತಿಲಿಂದ ಅದೀವಲ್ರಿ, ನನಗೆ ಭಾಳ ಖುಷಿ ಐತ್ರಿ ನಮ್ಮ ಮನೆಯವ್ರು ಹಿಂಗದಾರಲ್ಲ ನನ್ನ ಜೋಡಿ ಅಂತಂದು ಹೇಳಿ. ಇದ್ರ ಬಗ್ಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೇನೆ ನಾನೇ. ನಾವು ಗಂಡ ಹೆಂಡತಿ ಅನ್ನೋದಕ್ಕಿಂತ ನಾವು ಫ್ರೆಂಡ್ಲಿ ಇದೀವಿ. ಭಾಳ ಮಂದಿ ಹೆಂಗಂತಾರೆ ನೋಡ್ರಿಪ್ಪ, ನಿಮ್ಮ ಇಬ್ಬರು ನೋಡಿದ್ರೆ ನಮಗೆ ಭಾಳ ಖುಷಿ ಆಕತ್ರಿ. ಅಣ್ಣ ನೀವು ಎಷ್ಟು ಫ್ರೆಂಡ್ಲಿ ಆಗಿರ್ತೀರಲ್ರಿ, ನೀವೆಷ್ಟು ಇದು
ಒಬ್ರಿಗೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿರಲ್ರಿ ನೀವು, ಎಷ್ಟು ಚಲೋ ಇರ್ತಿರಲ್ರಿ ನೀವು ಅಂತಂದೇಳಿ ಭಾಳ ಮಂದಿ ಕೇಳ್ತಿರ್ತಾರೆ. ನಮ್ಗೆ ಅದು ಖುಷಿ ಆಕತ್ತೆ ನಂಗೆ ಕೇಳಿನಂದ್ರೆ ನಾವು ಇಷ್ಟು ಚಲೋ ಅದೀವಲ್ಲ ಬಿಡು ಅಂತಂದೇಳಿ. ಇಲ್ಲಿ ಫಸ್ಟ್ ಮಲ್ಲು ಜಮಖಂಡಿ ಸರ್ ಹಾಂ ರೀ, ಅವ್ರ ಕಟಿಂಗ್ ಶಾಪ್ನಾಗ ಕಟಿಂಗ್ ಮಾಡುವಂತಾರ ಅವ್ರು. ಹೌದ್ರಿ, ಈಗೇನು ಮಾಡತ್ತಾರ ಅವ್ರು ಯೂಟ್ಯೂಬ್ ವರ್ಕ್ ಮಾಡತ್ತಾರ್ರಿ. ಆಮ್ಯಾಗ ಶಿವಪುತ್ರ ಸರ್ ಹಾಂ ಇವ್ರು ಏನು ಮಾಡತ್ತಾರ, ಇವರು ಸಾಕಷ್ಟು ಕೆಲಸ ಮಾಡ್ರೆ. ಹಾಂ ಆಮ್ಯಾಗ ಕಲಾ ಮಾಧ್ಯಮದವ್ರು ಇವ್ರದ್ದು ಹೋಗಿ ಇಂಟ್ರ್ಯೂ ಮಾಡ್ಯಾರ, ಅವ್ರ ಬಗ್ಗೆ ಎಲ್ಲ ಹೇಳ್ಕೊಂಡಾರ ಅವ್ರೆ. ಹೌದ್ರಿ, ಅವ್ರು ಏನು ಮಾಡತ್ತಾರ ಈಗ ಕೆಲಸ ಬಿಟ್ಟು ಯೂಟ್ಯೂಬ್ ಮಾಡಕತ್ತಾರ. ಹೌದಾ, ಹಾಂ ಈಗ ಮುಕ್ಕಳಪ್ಪ ರಿಯಲ್ ಟೀಮ್ ಸರ್ ಅವ್ರ ಅಂದ್ರೆ ಖ್ವಾಜಾ ಸರ್, ಹಾಂ ಅವ್ರು ಏನು ಮಾಡತ್ತಾರ ಈಗ ಅವರು ಯೂಟ್ಯೂಬ್ ಯೂಟ್ಯೂಬ್ ಮಾಡತ್ತಾರ. ಇವ್ರದೆಲ್ಲ ಕೆಲಸ ಅದಾವು, ಹ್ಮ್ ಕೆಲಸ ಇದ್ರೂ ಆ ಕೆಲಸ ಬಿಟ್ಟು ಇವ್ರ ಯೂಟ್ಯೂಬ್ ಮಾಡಕತ್ತಾರ. ಹ್ಮ್ ಹಂಗ ಯಾರು ಮಾಡತ್ತಿಲ್ಲ ಇಲ್ಲಿ. ಈಗ ನಾವು ಹೊರಗೆ ಹೋಗಿ ಕೆಲಸ ಮಾಡಿದ್ರು ದುಡ್ಡಿನ ಸಂಬಂಧ ರೀ. ಈಗ ಮನೆ ಕುತ್ಕೊಂಡು ಕೆಲಸ ಮಾಡಿದ್ರು ನಾವು ದುಡ್ಡಿನ ಸಂಬಂಧ ರೀ. ಎಲ್ಲಿಂದ ದುಡ್ಡು ಬರ್ತೈತಲ್ಲ ಆ ಕೆಲಸದ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಿ ಜಾಸ್ತಿ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಅದನ್ನ ನಾವು ಕೆಲಸ ಮುಂದುವರ್ಸ್ಕೊಂತ ಹೋದ್ವಿ ಅಂದ್ರೆ ನಮಗೇನೋ ಹೆಚ್ಚಿಗೆ ನಮಗ ಬರ್ತೈತಿ ಇನ್ಕಮ್ ಅಂತೇಳಿ ನಾವು ಅದ್ರ ಬಗ್ಗೆ ಇದನ್ನ ಮಾಡ್ಬೋದಲ್ರಿ. ಯಾವ್ದು ಕಡಿಮೆ ಬರ್ತೈತಿ ಅದನ್ನ ಬಿಡ್ಬೋದು, ಯಾವ್ದು ಹೆಚ್ಚಿಗೆ ಬರ್ತೈತಿ ಅಲ್ಲಿ ಫೋಕಸ್ ಮಾಡಿ ನಾವು ಮಾಡ್ಬೇಕ್ರಿ. ಏನ್ ಬಿಸ್ಲಾಗ ಹೋಗಿ ಕಲ್ಲು ಮಣ್ಣು ಹೊತ್ತು ಕೆಲಸ ಮಾಡಿದ್ರನ್ನ ಅದಕ್ಕೆ ಕೆಲಸ ಅಂತಾರೇನ್ರಿ? ಮನೆ ಕುತ್ಕೊಂಡು ಕೆಲಸ ಮಾಡಿದ ಕೆಲಸ ಅಲ್ಲೇನ್ರಿ ಅದು? ಈಗ ಆ ಕಾಲ್ ಹೋತಿಗ ಅದ ಈಗ ಯಾ ಕಾಲ್ ಹೋತ ಅಂತ ಹೇಳಿದ್ರೆ ಮಣ್ಣು ಕಲ್ಲ ಹೊತ್ತ ದುಡಿಮೆಗೈತಲ್ಲ ಅದಕ್ಕೆ ಯಾರು ಬೆಲೆ ಕೊಡಂಗಿಲ್ಲ ಈಗ. ಹೌದ್ರಿ, ಸೊ ಜನ ಎದಕ್ಕೆ ಬೆಲೆ ಕೊಡ್ತಾರಲ್ಲ ನಾವು ಅದನ್ನ ಮಾಡ್ಬೇಕು. ಹೌದ್ರಿ. ಸೊ ಹಿಂಗಾಗಿ ನಮ್ಮ ಕೆಲಸ ಏನ್ರಿಪ್ಪ ಅಂತ ಹೇಳಿದ್ರೆ ಯೂಟ್ಯೂಬ್ ಮಾಡೋ ಕೆಲಸ. ನಾವು ಯೂಟ್ಯೂಬ್ ಅನ್ನ ಚಂದಾಗಿ ಮಾಡ್ಕೊಂಡ್ ಹೊಂಟೇವಿ. ಆಮ್ಯಾಗ ಒಬ್ಬರ ಕೈಯಾಗ ಹೋಗಿ ನಮಗೆ ಎಷ್ಟು ಪೇಮೆಂಟ್ ಕೊಡ್ತಾರಲ್ಲ ಅದಕ್ಕಿಂತ ಹೆಚ್ಚಿಗೆ ಕಾಮಿಕಲ್ ಬರಾಕತೈತಿ. ಹೌದ್ರಿ, ಸೊ ನಾವು ಅಲ್ಲೇ ಕೆಲಸ ಮಾಡ್ಬೇಕು. ಹೌದ್ರಿ, ಇದನ್ನ ಮಾಡಾಕತ್ತೇವಲ್ಲ ಇದನ್ನ ಚಂದ ಮಾಡ್ಕೊಂಡು ಹೋಗುದು. ಇನ್ನು ನಾವ್ ಏನ್ ಇಲ್ಲಿ ಮಿಸ್ಟೇಕ್ ಮಾಡಾಕತ್ತೇವ ತಿದ್ಕೊಳ್ಳೋದು, ಏನ್ ಮಾಡ್ಬೇಕಲ್ಲ ಇನ್ನೊಂದ್ರ ಬಗ್ಗೆ ತಲೆ ಕಟ್ಸ್ಕೊಳ್ಳೋದು ಅದನ್ನ ಮಾಡೋದು. ಹೌದ್ರಿ, ಹೌದಲ್ಲ? ಸೊ ಹಿಂಗಾಗಿ ನಾವ್ ಮಾಡಾಕತ್ತೀವಪ್ಪ ಅಂತ ಹೇಳಿದ್ರೆ ನಮಗ ಎಲ್ಲ ಕರ್ನಾಟಕ ಜನತೆ ಎಲ್ಲರೂ ನಮಗ ಸಪೋರ್ಟ್ ಮಾಡಾಕತ್ತಾರೆ, ನಮಗ ಆಶೀರ್ವಾದ ಮಾಡಾಕತ್ತಾರೆ. ನಮಗ ಇದು ಒಂದ್ ಬಾಳ ಖುಷಿ ಐತ್ರಿ. ಈಗ ಅವ್ರ ಪ್ರೋತ್ಸಾಹ ಅವ್ರ ಸಪೋರ್ಟ್ ಇಲ್ಲ ಯಾರು ನಾನು ಈ ಮಾತು ಬಂದಾಗ ನಾ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಪ್ರತಿ ಸಲ ಯಾ ಹೀರೋನು ಹೀರೋ ಅನ್ಸಂಗಿಲ್ಲ. ಏನ ಎಂತ ಬೇಕಾದ ಪಿಕ್ಚರ್ ಇಲ್ಲಿ ಪಿಕ್ಚರ್ ಅನ್ಸ್ಕೊಳಂಗಿಲ್ಲ. ಜನ ನೋಡ್ಬೇಕ, ಜನ ಮೆಚ್ಕೋಬೇಕ. ಆವಾಗೈತಲ್ಲ ಒಬ್ಬ ಹೀರೋ ಆಗ ಸಾಧ್ಯ ಐತಿ, ಆ ಪಿಕ್ಚರ್ ಓಡಾಕ್ ಸಾಧ್ಯ ಐತಿ. ಇವತ್ತ ನಾವೇನು ನಮ್ದು ಅನ್ನೋದ್ ಕೈ ರೊಕ್ಕ ಹಿಡಿದು ನಮ್ದು ಹೊತ್ತು ನಾವ್ ಅನ್ನ ಉಣ್ಣಾಕತ್ತೀವಪ್ಪ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕರ್ನಾಟಕ ಜನತೆನೇ ರೀ. ಯಾಕಂದ್ರೆ ಅವ್ರು ನೋಡಿ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಯೂಟ್ಯೂಬ್ ಇರಂಗಿಲ್ರಿ. ಆಮೇಲೆ ನಿಮ್ಗೆ ಎಷ್ಟು ಬೇಜಾರಾಗೈತೆ ನೋಡಿ, 2 ಪಟ್ಟು ಅವ್ರಿಗೆ ಬೇಜಾರಾಗೈತ್ರಿ. ನಮ್ಮ ಮಗಳದನ್ನ ಅದ್ರೊಳಗನ ಇರ್ತಿತ್ತಲ್ಲ ವ್ಲಾಗ್ನಾಗ ನೆನಪಾಗಿರ್ತಿತ್ತು. ನಾವು ವ್ಲಾಗ್ ಮಾಡಕ ಪರ್ಮಿಷನ್ ಕೊಟ್ರ, ಆದ್ರೆ ಈ ಕಾರಣಲಿಂತ್ರ ನಾವು ಕೊಡಕ್ ಆಗ್ಲಿಲ್ಲ. ಮದುವೆದೆಲ್ಲ ಮಾಡ್ಲಿ ಅಂತಂದು ಹೇಳಿ ಅವರೆಲ್ಲ ಅವಾಗ ಎಂಗೇಜ್ಮೆಂಟ್ ಆದ್ಮೇಲೆ ಹೇಳ್ಯಾರ್ರಿ ಅವ್ರು. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿತ್ರಿಪ್ಪ ಅಂತಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಫಸ್ಟ್ ಟೈಮ್ ಹೊಸದಾಗಿ ನಮ್ಮ ಚಾನಲ್ ಯಾರು ನೋಡಾತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾವು ನಿಮಗೆ ಮತ್ತೆ ಭೇಟಿ ಹಾಕಿ ಅಂತ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.